ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಈ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ನಮ್ಮ ಜೊತೆ ಡಾಕ್ಟರ್ ಸುಲೋಚನಾ ಅವರಿದ್ದರು. ಇವತ್ತಿನ ಈ ಪಯಣದಲ್ಲೂ ಸಹ ಡಾಕ್ಟರ್ ಸುಲೋಚನಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಸಹ ಆಧ್ಯಾತ್ಮಿಕತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸುಮಾರು 27 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಆಧ್ಯಾತ್ಮಿಕ ಅನುಭವಗಳನ್ನು ತಿಳ್ಕೊಳ್ಳೋಣ. ಅಕ್ಕೋರೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಕೋರೆ, ತಾವು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾಯಿದ್ರಿ, ಈ ದಾದಿಯರು ದೀದಿಯರನ್ನ ನೀವು ಮೌಂಟ್ ಅಬುವಲ್ಲಿ ನೋಡಿದ ಮೇಲೆ ನಿಮ್ಮಲ್ಲಿರುವಂಥ ಒಂದು ಜ್ಞಾನದ ಅಹಂಕಾರ, ನಾನೆಲ್ಲ ತಿಳ್ಕೊಂಡಿದ್ದೀನಿ ಅನ್ನುವಂಥದ್ದು ಏನಿತ್ತು ಅದು ಸಂಪೂರ್ಣವಾಗಿ ಕಳೆದೋಯ್ತು. ಆನಂತರ ನೀವು ಹೇಳಿದ್ರಿ, ನಿಮ್ಮ ಮನೆಯಲ್ಲೂ ಸಹ ಒಂದು ಸತ್ಸಂಗದ ಒಂದು ಕ್ಲಾಸನ್ನು ನಡೆಸೋದಕ್ಕೆ ಶುರು ಮಾಡಿರಿ ಅಂತ. ಆ ರೀತಿ ಒಂದು ಸತ್ಸಂಗವನ್ನು ನಿಮ್ಮ ಮನೆಯಲ್ಲೇ ನಡೆಸೋದಕ್ಕೆ ನಿಮಗೆ ಯಾವ ರೀತಿ ಪ್ರೇರೇಪಣೆ ಸಿಕ್ತು, ಅಥವಾ ಆಲೋಚನೆ ನಿಮಗೆ ಹೇಗೆ ಬಂತು? ನಮಗೆ ಅಂದರೆ ನಾವು ಈ ಜ್ಞಾನಕ್ಕೆ ನನ್ನ ಪತಿನೂ ಬರ್ತಾಯಿದ್ರಲ್ವ, ಇಬ್ಬರೂ ನಮಗೆ ಹೋಗೋದಕ್ಕೆ ಆಗ್ತಾಯಿರಲಿಲ್ಲ ಡೈಲಿ ಕ್ಲಾಸಿಗೆ ಹೋಗೋಕೆ ಡೈಲಿ ಕ್ಲಾಸ್ ಕೇಳಬೇಕು ಅನ್ನುವಂಥದ್ದೇ ನಮಗೆ ಮುಖ್ಯ ಪ್ರೇರಣೆ. ತುಂಬ ಇಷ್ಟ. ಪರಮಾತ್ಮನ ಮಹಾವಾಕ್ಯ ದಿನ ಕೇಳಿದರೆ ಒಳ್ಳೆಯದು ಅಂತ ನಮ್ಮ ಒಂದು ಸ್ಥಿತಿ ಚೆನ್ನಾಗಿ ಇಟ್ಕೊಳ್ಳೋದಕ್ಕಾಗಲಿ ನಮ್ಮ ಯೋಗಕ್ಕಾಗಲಿ ಅದು ತುಂಬ ಸಹಕಾರಿಯಾಗುತ್ತೆ. ಆ ದೃಷ್ಟಿಯಿಂದ ಮನೆಯಲ್ಲಿ ಮಾಡಿದ್ವಿ ನಾವು. ಮತ್ತು ಸುತ್ತಮುತ್ತಲಿನವರು ತುಂಬ ಜನ ಶುರುವಿನಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದಾಗ 3 ದಿನಗಳ ಶಿಬಿರ ಇಲ್ಲಿ ಪ್ರಾಣೇಶಣ್ಣವರು ಅಂತ ಇದ್ದಾರೆ, ಅವರೇ ಮಾಡಿದರು. ಶಿಬಿರಕ್ಕೂ ತುಂಬ ಜನ, ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಷ್ಟರ ಮಟ್ಟಿಗೆ. ನಮ್ಮಲ್ಲಿ ಮೇಲ್ಗಡೆ ಅಂದರೆ 2nd ಫ್ಲೋರಲ್ಲಿ ಒಂದು ದೊಡ್ಡ ಹಾಲ್ ಇತ್ತು. ಆ ಹಾಲನ್ನು ನಾವಲ್ಲಿ ಚಿತ್ರಪಟಗಳನ್ನು ಹಾಕಿ ಗೀತಾ ಪಾಠಶಾಲೆ ಮಾಡಿದ್ವಿ ನಮ್ಮ ಅಕ್ಕಂದಿರ ಸಹಕಾರದಿಂದ. ಮತ್ತು ಬೇರೆ ಸ್ಟೂಡೆಂಟ್ಸು ಸಹ ತುಂಬ ಸಹಕಾರ ಕೊಟ್ಟರು. ಹುಣಸೂರಿಂದನೂ ಕೆಲವರು ಎಲ್ಲ ಬಂದು ನಮ್ಮ ಸಹಕಾರ ಕೊಟ್ಟರು. ಅಲ್ಲಿ ನಾವು ಮಾಡಿದ್ವಿ ಆ ಥರ. ಪ್ರಾಣೇಶಣ್ಣವರು ಮಾಡುವಾಗಲೂ ತುಂಬ ಜನ ಬರ್ತಾಯಿದ್ರು. ಆಮೇಲೆ ಅಂದರೆ ತುಂಬ ಜನ ಶಿಬಿರ ಮುಗಿದ ನಂತರದಲ್ಲಿ ಅಷ್ಟೊಂದು ಜನಗಳು ನಿಧಾನ ಅಂದರೆ ದಿನ ಕ್ಲಾಸ್ ಶುರು ಮಾಡಿದಾಗ ಅಷ್ಟೊಂದು ಜನ ಬರೋದು ಕಮ್ಮಿ ಆಯಿತು. ಕೊನೆಯಲ್ಲಿ ಉಳ್ಕೊಂಡವರು ಒಂದು 7-8 ಜನ ಮಾತ್ರ. ಅಂದರೆ ನೀವು ಪ್ರತಿದಿನ ಸೊ ಆ ಒಂದು ಸೇವಾ ಕೇಂದ್ರವನ್ನೇ ನಿಮ್ಮ ಮನೆಗೆ ತೊಗೊಂಬಂದ್ಬಿಟ್ರಿ ಆಗಿದ್ರೆ? ಹೌದು, ಸಂಜೆ ಮಾತ್ರ ಕ್ಲಾಸು, ಬೆಳಿಗ್ಗೆ ಮಾಡೋಕ್ಕಾಗ್ತಿರ್ಲಿಲ್ಲ ನಮಗೆ. ಸಂಜೆ ಕ್ಲಾಸ್ ಮಾಡ್ತಾಯಿದ್ವಿ ನಾವು, 6:30 7:30 ಕ್ಲಾಸ್ ಮಾಡ್ತಾಯಿದ್ವಿ. ಆಮೇಲೆ ಕೆಲವರು ಬಂದವರು ಚೆನ್ನಾಗಿ ನಮ್ಮಲ್ಲಿ ಮಾಡ್ತಾಯಿದ್ರು ಎಲ್ಲರೂ. ಅದರಲ್ಲೂ ಒಬ್ಬರು ರಿಟೈರ್ಡ್ ಹೆಡ್ ಮಾಸ್ಟರು ಒಬ್ಬರಿದ್ದರು, ಹೈಸ್ಕೂಲ್ ಹೆಡ್ ಮಾಸ್ಟರ್. ಅವರು ಇಡೀ ಅಂದರೆ ಭಾರತದ ಎಲ್ಲ ಜಾಗವನ್ನು, ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರಗಳನ್ನು ಎಲ್ಲ ಅಮರನಾಥದಿಂದ ಹಿಡಿದು ಎಲ್ಲ ನೋಡ್ಕೊಂಡು ಬಂದವರು. ಬದ್ರಿ ಆ ಕಡೆ ಹಿಮಾಲಯದಿಂದ ತುಂಬ ಅನುಭವ ಆಯಿತು ಅವರಿಗೆ. ಅವರು ಇದೇ ಕ್ಲಾಸುಗಳನ್ನ ಕೇಳುವಾಗ ಅವರು ತುಂಬ ಚೆನ್ನಾಗಿ ಅನುಭವ. ಅವರು ಕೊನೆ ತನಕನೂ ಬಂದರು ನಮ್ಮ ಗೀತಾ ಪಾಠಶಾಲೆ. ನಾವಲ್ಲಿ ಕ್ಲೋಸ್ ಮಾಡಿ ಬರೋವರೆಗೂ ಕ್ಲಾಸಿಗೆ ಬರ್ತಾಯಿದ್ರು. ಹಾಗೆ ಇನ್ನೊಬ್ಬರು ಟೀಚರು ಬರ್ತಾಯಿದ್ರು. ಹಾಗೆ ಕೆಲವರೆಲ್ಲ ತುಂಬ ಚೆನ್ನಾಗಿ ತುಂಬ ಆಸಕ್ತಿ, ಅವರು ಯೋಗದಲ್ಲಿ ತುಂಬಾ ಮುಂದಿದ್ದರು ಟೀಚರ್ ಒಬ್ಬರು. ಆ ರೀತಿಯಲ್ಲಿ ಕೆಲವರೆಲ್ಲ ತುಂಬ ಚೆನ್ನಾಗಿ ಅಲ್ಲಿ ಸಹಕಾರ ಕೊಟ್ಟರು. ಹತ್ತಿರ ಅಕ್ಕಪಕ್ಕದವರು ಅಂತ ಹಿಂಗೆ ಬರಲಿಲ್ಲ, ಅಂದರೆ ಸ್ವಲ್ಪ ದೂರ ಆ ಕಡೆ ಈ ಕಡೆ ಇದ್ದವರೆಲ್ಲ ಬರ್ತಾಯಿದ್ರು. ಮತ್ತು ನಾವು ಪ್ರತಿ ವರ್ಷ ವಾರ್ಷಿಕೋತ್ಸವನೂ ಅದನ್ನು ಮಾಡ್ತಿದ್ವಿ, ಅದಕ್ಕೆಲ್ಲ ಬರೋರು ಕರಿತಿದ್ವಿ ನಾವು. ಅಕ್ಕಪಕ್ಕದವರು ಎಲ್ಲ ಬಂದು, ಆಗ ನಮ್ಮ ಅಕ್ಕಂದಿರೆಲ್ಲ ಬರ್ತಾಯಿದ್ರು. ಬಂದು ಹುಣಸೂರಿಂದಲೂ ಹುಣಸೂರಿನವರೇ ನಮ್ಮ ಪಿರಿಯಾಪಟ್ಟಣ ಸೇವಾ ಕೇಂದ್ರ ಶುರು ಮಾಡಿದ್ದು. ಅದರಿಂದ ಅವರುಗಳು ಹಿರಿಯ ಅಕ್ಕಂದಿರು ಎಲ್ಲ ಬರ್ತಾಯಿದ್ರು. ಅವರು ಕ್ಲಾಸುಗಳನ್ನ ನಾವು ಮಾಡ್ತಾಯಿದ್ವಿ. ಬೆಳಗ್ಗೆಯಿಂದ ಸಂಜೆವರೆಗೆ ಬಟ್ಟೆ ಥರ ಮಾಡಿ ಮತ್ತು ಪಬ್ಲಿಕ್ ಪ್ರೋಗ್ರಾಮು ಎಲ್ಲ ಮಾಡ್ತಾಯಿದ್ವಿ ನಾವು. ಅದಕ್ಕೂ ಎಲ್ಲರೂ ಬರ್ತಾಯಿದ್ರು, ಅದನ್ನೆಲ್ಲ ಮಾಡ್ತಾಯಿದ್ರು. ರೆಗ್ಯುಲರ್ ಕ್ಲಾಸಿಗೆ ಅಂತ ಬರುವವರು ನಂತರ 4-5 ಜನ ಮಾತ್ರ ಆದರು. 5-6 ಜನ ಬರ್ತಾರೆ. ನಿಮ್ಮ ಮನೆಯಲ್ಲಿ ಆ ಕ್ಲಾಸ್ನ ನೀವೇ ನಡೆಸ್ತಿದ್ರು ಅಥವಾ ನಿಮ್ಮ ಪತಿ ಯಾರಿದ್ರು ಅವರು ಕ್ಲಾಸ್ ಮಾಡ್ತಾಯಿದ್ರು? ಅವರು ಕ್ಲಾಸ್ ಮಾಡ್ತಾರೆ. ಅಂದರೆ ನಮ್ಗೆ ಹಿಂದಿ ನಮಗೆಲ್ಲ ಬರ್ತಾ ಇದ್ದಿದ್ದು. ಹಿಂದಿಗಳಲ್ಲಿ ಮೂಲ ನಮ್ಮದು ಮೌಂಟ್ ಅಬುದಿಂದ ಬರೋದ್ರಿಂದ ಮುರಳಿ ಕ್ಲಾಸ್ಗಳೆಲ್ಲ ಹಿಂದಿ ಭಾಷೆಯಲ್ಲಿರುತ್ತೆ. ನಮಗೆ ಹಿಂದಿ ನಂದು ರಾಷ್ಟ್ರಭಾಷೆ ಎಲ್ಲ ಇದೆ. ನಮ್ಮ ಪತಿಗೂ ಅವರಿಗೂ ಚೆನ್ನಾಗಿ ಹಿಂದಿ ಓದೋಕ್ಕೆ ಹೇಳೋಕ್ಕೆ ಎಲ್ಲ ಬರುತ್ತೆ. ರೆಗ್ಯುಲರಾಗಿ ನಾನೇ ಕ್ಲಾಸ್ ಮಾಡ್ತಾ ಇದ್ದಿದ್ದು.
ಆದರೆ ಅವರು ನನಗೆ ತೊಂದರೆ ಆದಾಗ, ನನಗೆ ಆಗೋದಿಲ್ಲ ಅಂತಾದಾಗ ಅಥವಾ ಬೇರೆ ಕಾರಣ ಇದ್ದಾಗ ಅವರು ಕ್ಲಾಸ್ ಮಾಡ್ತಾಯಿದ್ರು. ಶುರುವಿನಲ್ಲಿ 1-2 ತಿಂಗಳು, ಯಾಕೆಂದರೆ ನಾವು ತುಂಬ ಹೊಸಬರು, ಇನ್ನೂ 7 ತಿಂಗಳಷ್ಟೇ ಜ್ಞಾನಕ್ಕೆ ಬಂದು, ಅದು ರೆಗ್ಯುಲರ್ ದಿನ ಕ್ಲಾಸಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಅವರು ಸೆಂಟ್ರಿಂದನೇ, ಸೇವಾ ಕೇಂದ್ರದಿಂದನೇ ಅಕ್ಕ 2 ತಿಂಗಳು ಕಂಟಿನ್ಯೂಸ್ ಬಂದರು ಫಸ್ಟ್ ಶುರುವಿನಲ್ಲಿ. ನಂತರ ಅವರು ವಾರಕ್ಕೆ 1 ದಿನ 2 ದಿವಸ ಬರ್ತಾಯಿದ್ರು ಅಷ್ಟೇ. ನಾವು ಉಳಿದಿದ್ದನ್ನು ನಾವೇ ಕ್ಲಾಸ್ ಮಾಡಿ. ಹಾಗಿದ್ರೆ ನೀವು ವೃತ್ತಿಯಲ್ಲಿ ವೈದ್ಯರು, ಜೊತೆಗೆ ಮನೆಯಲ್ಲಿ ಮನೆ ಕೆಲಸನೂ ಮಾಡ್ತಾಯಿದ್ರಿ, ಮಕ್ಕಳ ಪಾಲನೆಯನ್ನು ಮಾಡಬೇಕು, ಜೊತೆಗೆ ಈ ಸತ್ಸಂಗವನ್ನು ನಡೆಸಬೇಕು. ಸೊ ಇದಕ್ಕೆಲ್ಲದಕ್ಕೂ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ರಿ? ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನಾಯಿತು ಅಂತಂದರೆ, ನಾನು ಹೇಳಿದ್ನಲ್ಲ ಮೊದಲಿಗೆ ಶಾರೀರಿಕವಾಗಿ ಸ್ವಲ್ಪ ವೀಕಾಗೇ ಇದ್ದಿದ್ದು ನಾನು. ಆದರೆ ನಾನು ಅದೇನಾಯಿತು ಅಂದರೆ, ನಾವು ಜ್ಞಾನಕ್ಕೆ ಬಂದು ಸುಮಾರು ವರ್ಷ ಆಗಿ ಅಂತಾನೆ ಇಲ್ಲಿ 21 ದಿನಗಳ ಬಟ್ಟಿ ನಡೆಸಿದರು ಮೈಸೂರಿನ ಯೋಗ ಭವನದಲ್ಲಿ, ರಿಟ್ರೀಟ್ ಸೆಂಟರ್. 21 ದಿನ ಬಟ್ಟಿ. ಅದಕ್ಕೆ ಮೊದಲು 3 ದಿವಸದ ಒಂದು ಬಟ್ಟಿ ಕಾರ್ಯಕ್ರಮ, ಅಂದರೆ ತಪಸ್ಸಿನ ಕಾರ್ಯಕ್ರಮ ನಾನು ಅಟೆಂಡ್ ಮಾಡಿದ್ದೆ. ನಂಗೆ ತುಂಬ ಖುಷಿ ಆಯಿತು. ನಂತರ 21 ದಿವಸದ ಬಟ್ಟಿ, ಕೆಲವರೆಲ್ಲ ಹೇಳಿದ್ರು 21 ನೀವು ಇನ್ನೂ ಹೊಸಬರು, 21 ದಿವಸ ಹೋಗಿ ಕೂತ್ಕೊಂಡು ಏನು ಮಾಡ್ತೀರಿ ಅಂತ. ಇಲ್ಲ, ನಾವು ಹೋಗ್ತೀವಿ ಅಂತ ನಾನು ಒಂದು ಬ್ಯಾಚು, ನಮ್ಮ ಪತಿ ಇನ್ನೊಂದು ಬ್ಯಾಚಿಗೆ ಬಂದ್ವಿ. ಅದು ಬಂದಾಗ ಇಲ್ಲಿ ನಮಗೆ ಫರಿಷ್ಠ ಯೋಗ ಅಂತ ಮಾಡಿಸ್ತಾಯಿದ್ರು, ಶರೀರದಿಂದ ಭಿನ್ನ ಸ್ಥಿತಿಯ. ತುಂಬ ಚೆನ್ನಾಗಿ ನಾವು ಇಲ್ಲೇ ನಡೀತಾ ಇದ್ದಿದ್ದು ಆವಾಗ ಇದೆಲ್ಲ ಲೈಟ್ ಹೌಸ್ ಎಲ್ಲ ಆಗಿರಲಿಲ್ಲ, ಮಾಡಿದ್ರಲ್ವ. ಅದು ಎಷ್ಟು ಯೋಗ, 21 ದಿನಗಳ ಆ ಯೋಗವನ್ನು ನಾವು ಯಾವಾಗ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ, ನನಗೆ ಆ ಶಾರೀರಿಕವಾಗಿ ಕೆಲವು ತೊಂದರೆಗಳು ನಿಜವಾಗಿ ಕಡಿಮೆನೇ ಆಗೋಯಿತು. ಅಂದರೆ ಈ ಶರೀರವನ್ನು ನಡೆಸುವ ಶಕ್ತಿ ನನಗೆ ಮೊದಲೇ ಆ್ಯಕ್ಚುಲಾಗಿ 1 ಗಂಟೆ ಕೆಲಸ ಮಾಡಿದರೆ ಅರ್ಧ ಗಂಟೆ 20 ನಿಮಿಷ ರೆಸ್ಟ್ ತೊಗೋಬೇಕಾಗ್ತಿತ್ತು. ಈಗ ಶಾಪಲ್ಲಿ 1 ಗಂಟೆ ನಿಂತರೆ ಸ್ವಲ್ಪ 10 ನಿಮಿಷ 1/4 ಗಂಟೆ ಕೂತ್ಕೋಬೇಕು, ಒಂದೇ ಸಮ ನಿಂತು ಮಾಡೋದಕ್ಕಾಗ್ತಾ ಇರಲಿಲ್ಲ. ಆದರೆ ಆ ಸ್ಥಿತಿ ಸ್ವಲ್ಪ ಚೇಂಜ್ ಆಗಿ ಶರೀರದಲ್ಲೂ ಸ್ವಲ್ಪ ಶಕ್ತಿ, ಮಾನಸಿಕ ಶಕ್ತಿಯಿಂದ ಶರೀರನ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳಿಬಿಟ್ಟು ನಾನು ಮಾಡ್ತಾ ಹೋದೆ. ಮತ್ತು ಬೆಳಿಗ್ಗೆನೂ ಅಷ್ಟೇ, ನಾನು ಆ್ಯಕ್ಚುಲಾಗಿ ಸ್ವಲ್ಪ ದಿವಸ ಮಾತ್ರ, ನಂತರ ನಾನು 3-3:30 ಎದ್ದು ಅಮೃತ ವೇಳೆ ಯೋಗ ಮಾಡೋದು ಎಲ್ಲದನ್ನು ಶುರು ಮಾಡಿದೆ. ಆದರೆ ಅದರಿಂದ ನನಗೆ ಶಾರೀರಿಕವಾಗಿ ಏನೂ ತೊಂದರೆ ಏನೂ ಆಗಲಿಲ್ಲ, ಇನ್ನಷ್ಟು ನನಗೆ ಬಲ ಬಂತು ಅಷ್ಟೇ. ಆ ಶರೀರದ ಒಂದು ಬಲ ಏನಿದೆ ಅದರ ಕಾರ್ಯಕ್ಷಮತೆ ಜಾಸ್ತಿ ಆಯಿತೇ ಹೊರತು ಕಡಿಮೆ ಏನಾಗಲಿಲ್ಲ ಅದರಿಂದ. ಮತ್ತು ಸಮಯ ನಾವು ಸಂಜೆ ಅಂದರೆ ಅದೇನೇ ಅಂದ್ಕೊಂಡು ನಾವು ಇಂಥ ಒಂದು ಶ್ರೇಷ್ಠ ಒಂದು ಕ್ಲಾಸು ಅಷ್ಟೇ, ಸಂಜೆ ನಾವು 6:30 ಮಾಡುವಾಗ ಪೇಷಂಟ್ಗಳಿಗೆ ನಾವು ಹೇಳಿದ್ವಿ ಓಪನ್ ಆಗಿ, ನಮಗೆ ಆ ಟೈಮ್ನಲ್ಲಿ 8 ಗಂಟೆವರೆಗೆ ಡಿಸ್ಟರ್ಬ್ ಮಾಡಬೇಡಿ. ಹಂಗೆ ನೋಡಬೇಕು ಅಂದರೆ 8 ಗಂಟೆ ಮೇಲೆ ನಮ್ಮ ಪತಿ ಇರ್ತಿದ್ರು, ಅವರು ನೋಡ್ಕೋತಿದ್ರು, ನಾನು ಉಳಿದೋದು ನಾನು ನೋಡ್ಕೋತಾ ಇದ್ದೆ, ನೋಡ್ತಾರೆ ಅಂತ ಅಂದ್ಬಿಟ್ಟು. ಅಂದರೆ ನಮ್ಮ ಟೈಮನ್ನು ನಾವು ಫಿಕ್ಸ್ ಮಾಡಿಕೊಂಡು ಆ ಟೈಮಿಗೆ ಕೆಲವು ಕಡೆ ಬಾಗಿಲು ಹಾಕಿಬಿಟ್ಟೆ ಮೇಲೆ ಬಂದುಬಿಡ್ತಿದ್ರು ನಮ್ಮ ಪತಿ. ನಾವು ಆ ಥರ ನಾವು ಮಾಡಿಕೊಂಡ್ವಿ, ಡಿಸ್ಟರ್ಬ್ ಆಗದ ಹಾಗೆ. ನಮಗಿದೆ ಯಾವುದು ಮುಖ್ಯ ನಮ್ಮ ಜೀವನದಲ್ಲಿ, ಇದು ಮುಖ್ಯ ಅಂತ ಅನಿಸಿದಾಗ ನಮಗೆ ಅದು ಸೆಕೆಂಡರಿ, ಯಾವುದು ಅದು ಫಸ್ಟ್ ಆಗಿತ್ತು, ನಂತರ ಬೇರೆದಾಗಿತ್ತು. ಯಾವಾಗ ಇದು ಒಂದು ಫಸ್ಟ್ ಆಯಿತು, ಫಸ್ಟ್ ಪ್ರಿಫರೆನ್ಸ್ ನಾವು ಇದು ಕೊಟ್ವಿ ಅಂದಮೇಲೆ ಅದು ಸೆಕೆಂಡರಿ ಆಯಿತು. ಆದರೆ ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಂಡು ಬಂದ್ವಿ. ಏನು ಕೆಲವೊಂದು ಜಾಸ್ತಿ ಮಾಡ್ತಾಯಿದ್ವಿ, ತೀರಾ ಆಗೋದಿಲ್ಲ ಅಂದರೆ ಅಲ್ಲಿ ಅಷ್ಟೊತ್ತಿಗೆ ಜನರಲ್ ಹಾಸ್ಪಿಟ್ಲು ಎಲ್ಲ ಶುರು ಆಯಿತು, ಬೇರೆ ಡಾಕ್ಟ್ರಸು ಇದ್ದರು, ಅಲ್ಲಿಗೆ ರೆಫರ್ ಮಾಡೋದು ಅಂಥದ್ದನ್ನೆಲ್ಲ ಮಾಡಿಕೊಂಡು ನಮ್ಮ ಒಂದು ಕಾರ್ಯದ ಒಂದು ಏನು ಜಾಸ್ತಿ ಒಂದು ಇತ್ತು, ಒತ್ತಡ ಇತ್ತು, ಆ ಕಾರ್ಯದ ಒತ್ತಡ ನಾವು ಎಷ್ಟೊಂದು ಕಮ್ಮಿ ಮಾಡ್ಕೊಂಡ್ವಿ ನಾವು. ನಾನು ಅಷ್ಟೇ, ನನ್ನ ಪತಿನೂ ಅಷ್ಟೇ. ಆಮೇಲೂ ಅಷ್ಟೇ, ಮತ್ತು ನಾನು ಅದನ್ನು ಹೆಚ್ಚಾಗಿ ನೋಡೋದಿಲ್ಲ. ಆಮೇಲೆ ಭಾನುವಾರ ಪೂರ್ತಿ ನಾನು ನೋಡೋದಿಲ್ಲ ಪೇಷಂಟನ್ನು, ಅವತ್ತಿನ ದಿನ ಸ್ವಲ್ಪ ನಾನು ಇದಕ್ಕೆ ಗಮನ ಕೊಡ್ತೀನಿ. ಈ ರೀತಿಯಾಗಿ ನಾನು ಕೆಲವೊಂದು ಮಾಡ್ಕೊಂಡು ಬಂದೆ. ಹಾಗೆ ನಾವು ಸಮಯವನ್ನು ಅಡ್ಜಸ್ಟ್ ಮಾಡ್ತಾ ಹೋದ್ವಿ. ಇದಕ್ಕೆ ಇದು ಜ್ಞಾನಕ್ಕೆ, ಯೋಗಕ್ಕೆ ಹೆಚ್ಚು ಸಮಯವನ್ನು ಕೊಡ್ತಾಯಿದ್ವಿ. ನೀವು ಈ ಜ್ಞಾನಕ್ಕೆ ಬಂದಾದ ಮೇಲೆ ನಿಮ್ಮಲ್ಲಿ ಭಾಳಷ್ಟು ಪರಿವರ್ತನೆಗಳಾಗಿರುತ್ತೆ. ಹಾಗಿದ್ರೆ ನೀವು ಈ ಆಧ್ಯಾತ್ಮಿಕ ಜ್ಞಾನಕ್ಕೆ ಬರೋದಕ್ಕಿಂತ ಮುಂಚಿನ ನಿಮ್ಮ ಜೀವನಕ್ಕೂ ಮತ್ತು 27 ವರ್ಷ ಈ ಆಧ್ಯಾತ್ಮಿಕ ಜೀವನವನ್ನು ನಡೆಸಿದ ಇಂದಿನ ಜೀವನಕ್ಕೂ ಏನು ವ್ಯತ್ಯಾಸ ನಿಮ್ಮಲ್ಲಿ ನಿಮಗೆ ಕಾಣಿಸ್ತಾ ಇದೆ? ಅಜಗಜಾಂತರ ವ್ಯತ್ಯಾಸ. ಆ ಜೀವನನೂ ಇದನ್ನು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದಂತೂ ನೀವು ಹೇಳಿದ್ರಿ ನಿಮಗೆ ಕೋಪ ಬರ್ತಿತ್ತು. ಆ ಜೀವನ ಅಂದರೆ ಏನು ಅಂತಂದರೆ ನೆಗೆಟಿವಿಟಿ ಅಷ್ಟು ಇರ್ತದೆ ಆ ಜೀವನದಲ್ಲಿ ಇತ್ತು. ಅಂದರೆ ಎಷ್ಟು ಅಂತಂದರೆ ಪೇಷಂಟನ್ನೇ ಒಂಥರ ಇದು ನಂಗೆ ತೊಂದರೆ ಕೊಡೋಕ್ಕೆ ಇವ್ರು ಬರೋದು. ಈಗ ಯಾಕೆಂದರೆ ಶಾರೀರಿಕವಾಗಿ ನಾನು ತೊಂದರೆ ಇದ್ದಾಗ ಏನಾಗುತ್ತೆ ಅಂತಂದರೆ ಆ ಸಿಡುಕ್ತನ, ಅವ್ರ ಬಗ್ಗೆ ಭಾವನೆಗಳು
ಎಲ್ಲ ನಂದು ಎಷ್ಟೊಂದು ನೆಗೆಟಿವ್, ಕಂಪ್ಲೀಟು ಟೋಟಲಿ ನೆಗೆಟಿವ್ ಅಂತ ಹೇಳ್ಬೋದು. ಅಷ್ಟು ಪೇಷಂಟ್ಗಳು ಅಂತಂದ್ರೆ ಒಂಥರ ಸ್ವಲ್ಪ ಅವರೇನಾದ್ರು ಮಾತಾಡಿದ್ರು ರೇಗೋದು ಮಾಡೋದು, ಈ ರೀತಿಯ ಅಭ್ಯಾಸಗಳು ನನಗೆ ತುಂಬ ಇತ್ತು. ಮತ್ತು ಒಂದು ನೆಂಟರಿಷ್ಟರು ಬರಲಿ, ಯಾಕಂದರೆ ಮಾಡೋಕ್ಕೆ ಆ ಶರೀರದ ಮೂಲಕ ಆಗ್ತಿರ್ಲಿಲ್ಲ, ಆದರೆ ನಿಭಾಯಿಸಲೇಬೇಕಿತ್ತಲ್ವ. ಆವಾಗ ಏನಾಗುತ್ತೆ, ಒತ್ತಡ ಕ್ರಿಯೇಟ್ ಆಗುತ್ತೆ. ಆ ಒತ್ತಡದಿಂದ ತುಂಬ ನೆಗೆಟಿವಿಟಿ ಅದು ಜೀವನದಲ್ಲಿ ತುಂಬ ಇತ್ತು. ಅಂಥ ಸಂದರ್ಭದಲ್ಲಿ ನಾನು ಈ ಜ್ಞಾನಕ್ಕೆ ಬಂದೆ. ಆದ್ದರಿಂದ ಏನಾಯಿತು ಅಂತಂದರೆ, ಎಷ್ಟು ಶರೀರದ ಮೂಲಕವಾಗಿಯೂ ನನಗೆ ಒಂದು ರೀತಿಯ ಸಹಕಾರ ಅಂತ ಹೇಳ್ಬೋದು. ನನ್ನ ಒಂದು ಪುರುಷಾರ್ಥಕ್ಕೆ ಶಾರೀರಿಕ ಶಕ್ತಿನೂ ಮತ್ತು ನನ್ನ ಪತಿನೂ ತುಂಬ ಇದು ಮಾಡಿದರು. ಮತ್ತು ನಮ್ಮ ಮಗನೂ 2 ವರ್ಷದ ನಂತರ ಅವನು 8ನೇ ಇದರಿಂದ ರಾಮಕೃಷ್ಣ ಆಶ್ರಮಕ್ಕೆ ಬಂದುಬಿಟ್ಟ ಅವನು. ಆದ್ದರಿಂದ ಅವನ ಸಂಭಾಲನೆದು ಅದೊಂದು ನನಗೆ ಕಾರ್ಯ ಕಡಿಮೆ ಆಯಿತು. ಅವನಿಗೆ ಓದಿಸೋದು ಮಾಡೋದು, ಟೆಸ್ಟ್ಗಳಿದ್ದಾಗ ರಿವಿಷನು ಮಾಡ್ತಾ ಕೂತ್ಕೊಳ್ಳೋದು, ಇದೆಲ್ಲ ಟೈಮ್ ತುಂಬ ಕೊಡಬೇಕಾಗ್ತಿತ್ತು. ಅದರಿಂದ ಅದೆಲ್ಲವೂ ನನಗೆ ಕಡಿಮೆ ಆಗೋಗ್ತಾ ಬಂತ ತಾನೇ. ಮತ್ತು ನಾವು ಕಾರ್ಯದ ಹೊರೆಯನ್ನು ನಾವು ಶಾಪ್ ದೃಷ್ಟಿಯಿಂದ, ನಾವು ಕ್ಲಿನಿಕ್ ದೃಷ್ಟಿಯಿಂದ ಭಾಳಷ್ಟು ಕಡಿಮೆನೂ ಮಾಡ್ಕೊಂಡ್ವಿ ನಾವು. ಅದೆಲ್ಲ ಮಾಡ್ಕೊಂಡಿದ್ರಿಂದ ಅದರಿಂದ ಜೀವನ ದೃಷ್ಟಿಯಿಂದ ಒಂದು ರೀತಿ ಸುಖ ಶಾಂತಿಯ ಒಂದು ಆರಾಮಿನ ಜೀವನ ಏನು ಮಾನಸಿಕ ದೃಷ್ಟಿಯಿಂದ ನಮಗೆ ಪರಿವರ್ತನೆ ಆಗಿದೆ. ಅದನ್ನು ಆ ಜೀವನಕ್ಕೂ ಈ ಜೀವನಕ್ಕೂ ಅಂಥ ಅಗಾಧವಾದಂತಹ ಅಂತರ ನಾವು ಕಾಣ್ತಾ ಇದ್ದೇನೆ. ಇವತ್ತು ಶಾರೀರಿಕವಾಗಿ ನಮ್ಮ ತೊಂದರೆಗಳು ವಯಸ್ಸಾಗ್ತಾ ಕಡಿಮೆ ಆಗಲ್ಲ, ಜಾಸ್ತಿನೇ ಆಗ್ತಾಯಿದೆ. ಇನ್ನು ಸಂಪರ್ಕಗಳು, ನಮ್ಮ ಮಗನ ಮದುವೆ ಆಯಿತು, ಇತ್ಯಾದಿಗಳಾಯಿತು, ಸಂಪರ್ಕಗಳು ಜಾಸ್ತಿನೇ ಅದು ಕಡಿಮೆನೇ ಆಗಲಿಲ್ಲ. ಮೊದಲಿದ್ದ ಸಂಬಂಧಗಳು ಇವೆ. ಆದರೆ ನಮಗೆ ಅದರಿಂದ ಮಾನಸಿಕವಾಗಿ ನಾವು ಡಿಸ್ಟರ್ಬ್ ಆಗಲ್ಲ. ಇವಾಗ ಮಾನಸಿಕವಾಗಿ ತುಂಬ ಮಿನಿಮಮ್ ಆಗೋದೇ ಇಲ್ಲ, 100% ದಾದಿಯರ ಥರ ಅಂತ ನಾನು ಹೇಳಲ್ಲ. ಆದರೆ ಪರ್ಸಂಟೇಜಲ್ಲಿ ತುಂಬ ವ್ಯತ್ಯಾಸ ಕಂಡುಬರ್ತದೆ. ನಾವು ಏನೇ ಆಗಿದ್ರೂ ಕೆಲವೊಂದು ಏನು ಪರಮಾತ್ಮನ ಒಂದು ಜ್ಞಾನ ಹೇಳುತ್ತೆ, ನಥಿಂಗ್ ನ್ಯೂ ಇತ್ಯಾದಿಗಳು, ಎಲ್ಲದರಲ್ಲೂ ಕಲ್ಯಾಣ ಇದೆ ಅಂತ. ಹೌದು, ಈಗ ಯಾರಾದರೂ ಬರ್ತಾರೆ ಅಂತ ಅಂದ್ರೂ ಅಷ್ಟೇ ಹೆಂಗೆ ಅಂದರೆ ನಮಗೆ ಅವರಿಗೂ ಗೊತ್ತಿದೆ ಅಲ್ವ, ನಾವು ಎಲ್ಲ ವಯಸ್ಸಾದವರು ಇದು ಒಂದು ಅಲ್ಲಿ ಏನು ಹೆಲ್ಪ್ ಮಾಡುತ್ತೆ ಇದು. ಅದರಿಂದ ನಮಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿಕೊಂಡು ಅದೇ ರೀತಿಯಲ್ಲಿ, ಆದರೆ ಖುಷಿಯಿಂದ ಏನು ಮಾಡ್ತೀನೋ ಅದನ್ನು ಖುಷಿಯಿಂದ ನಾನು ಮಾಡಿ ಸಂಬಂಧಗಳಲ್ಲಿ ಇರಲಿ, ಅದರಲ್ಲಿ ಮ್ಯಾನೇಜ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನನಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಮತ್ತು ಪರಮಾತ್ಮ ನಮ್ಮ ಜೀವನ ಇದು ಒಂದು ಏನು ನಡೆಸ್ತಾ ಇದ್ದೀವಿ, ಈ ಜೀವನದ ಮುಖ್ಯ ಆಧಾರ ಪರಮಾತ್ಮನೇ ಅಂತ ಮಾಡಿಕೊಂಡಾಗ, ಹಾಗೆ ರಾಮಕೃಷ್ಣರು ಹೇಳ್ತಾರೆ ಅದನ್ನು, ನಾವು ಸುಮ್ಮನೆ ಸುತ್ತುತ್ತಾ ಇದ್ದರೆ ಏನಾಗುತ್ತೆ, ಎನಿ ಟೈಮ್ ಬೀಳ್ಬೋದು, ತಲೆ ಸುತ್ತಿ ಬಂದು. ಅದೇ ಒಂದು ಕಂಬದ ಆಧಾರ ಇಟ್ಕೊಂಡು ನಾವು ಸುತ್ತಿದರೆ, ಹಾಗೆ ನಮಗಿಲ್ಲಿ ಅಂಥ ಒಂದು ಆಧಾರ ಪರಮಾತ್ಮ ಕೊಡುವಂಥ ಜ್ಞಾನ, ಸ್ವಯಂ ಪರಮಾತ್ಮನೇ ಆಧಾರ, ಅವರೇ ನಮ್ಗೆ ಅವರ ಪಾಲನೆಯಲ್ಲಿ ನಾವಿದ್ದೇವೆ. ಮತ್ತು ಯೋಗದ ಆಧಾರ ನಿರಂತರ ನೆನಪನ್ನು ಸಾಧ್ಯವಾದಷ್ಟು ಮಾಡ್ತಾ ಹೋಗೋದು, ನಮ್ಮ ಧಾರಣೆಗಳು, ನಮ್ಮ ಸೇವೆ, ಇವೆಲ್ಲವೂ ಸಹ ನಮಗೆ ಹೆಲ್ಪ್ ಮಾಡ್ತವೆ. ಅದರಿಂದ ಏನಾಗುತ್ತೆ, ಖುಷಿ ನಮ್ಮ ಮನಸ್ಸಲ್ಲಿ ಸದಾಕಾಲ ಇರುತ್ತೆ. ಹಾಗಿದ್ದರೆ ಇಂಥ ಶ್ರೇಷ್ಠ ಜ್ಞಾನವನ್ನು ನೀವು ನಿಮ್ಮಲ್ಲಿ ಬರುವಂತಹ ಯಾರೆಲ್ಲ ಪೇಷಂಟ್ಸ್ ಇರ್ತಿದ್ರು ಅವ್ರಿಗೂ ಸಹ ತಿಳಿಸಿಕೊಟ್ಟು ಅವ್ರನ್ನೂ ಸಹ ಕರೆದಿದ್ದುಂಟಾ, ಅಥವಾ ಈ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಎನ್ಕರೇಜ್ ಮಾಡಿದ್ದುಂಟಾ? ನಮ್ಮಲ್ಲಿ ನಮ್ಮ ಕ್ಲಿನಿಕ್ಕಲ್ಲಿ ಎಲ್ಲ ಈ ಚಾರ್ಟ್ಗಳನ್ನು ಹಾಕಿಬಿಟ್ಟಿದ್ವಿ. ನಾವು ಸುಮ್ಮನೆ ಕೂತ್ಕೊಂಡಾಗ ನೋಡ್ತಾ ಇರ್ತಾರಲ್ವ, ಇದೇನು ಡಾಕ್ಟ್ರ್ ಅಂತ ಕೇಳ್ತಿರ್ತಾರೆ ಕೆಲವರು, ಕೆಲವರಿಗೆಲ್ಲ ವಿಚಾರಗಳನ್ನ ನಾವು ಹೇಳ್ತಾ ಇದ್ವಿ. ಮತ್ತು ಸೇವಾ ದೃಷ್ಟಿಯಿಂದ ಏನಾಯಿತು ಅಂತಂದರೆ, ನನ್ನ ಪತಿ ಏನಿದ್ದಾರೆ ಅವರು ನಾವು ಅಲ್ಲಿಂದ ಬರುವಾಗ 35 ವರ್ಷಗಳ ಕಾಲ ಅವರಲ್ಲಿ ಸೇವೆ ಮಾಡಿದರು. ಅಂದರೆ ಬೇರೆ ಸರಿಯಾದ ಡಾಕ್ಟ್ರು ಇಲ್ಲದೇ ಇರುವ ಸಮಯದಲ್ಲಿ ಅವರು ಅಲ್ಲಿ ಹಳ್ಳಿಗಳಿಗೆ ಹೋಗಿ ಸೇವೆ ಮಾಡಿದ್ರಿಂದ ಎಲ್ಲರದ್ದು ಪರಿಚಯ ಅವರಿಗೆ, ಅಲ್ಲಿನ MLAಗಳಿಂದ. ಒಂದು ಸಮಯದಲ್ಲಿ ಅವರಿಂದ ಟ್ರೀಟ್ಮೆಂಟ್ ತೊಗೊಂಡವರೇ ಆಗಿದ್ದರು. ನಾವಲ್ಲಿ 350 ಹಳ್ಳಿಗಳಿಗೂ ಸಹ ಒಂದ್ಸಲಿ ಮೌಂಟ್ ಅಬುದಿಂದನೇ ಬಂತು, ಎಲ್ಲ ಹಳ್ಳಿಗಳ ಸೇವೆ ಅಷ್ಟೂ ಸಹ ಮಾಡಿದ್ದೀವಿ. ನಾವೊಂದು 20 ಜನ ಸೆಂಟ್ರಿಂದ ಹೋಗಿ ಪ್ರತಿಯೊಂದು ಹಳ್ಳಿಯನ್ನು ನಾವು ಅದನ್ನು ಮ್ಯಾಪ್ ಮಾಡಿಕೊಂಡು ಇಟ್ಕೊಂಡು
ಕರೆಕ್ಟಾಗಿ ಅಲ್ಲಿ ಕೆಲವರೆಲ್ಲ ಇದ್ದರು, ಅಲ್ಲಿ ಕೆಲವೆಲ್ಲ ಹಳ್ಳಿ ಹೋಗೋರು ಇದ್ದರು, ನಮ್ಮ ಸೆಂಟ್ರಿಗೆ ಬರೋವರು. ಅವರುಗಳನ್ನ ಜೊತೆಗೆ ಅಲ್ಲಿ ಕರ್ಕೊಂಡು ಅದು ಎಲ್ಲರಿಗೂ ನಾವು ಮಾಡಿದ್ದೀವಿ. ಮತ್ತು ಗ್ರಾಮ ಪಂಚಾಯಿತಿ ಮೆಂಬರ್ಸಿಗೆ ಎಲ್ಲ ಮಾಡಬೇಕು ಅಂತ ಹೇಳಿದರು. ಫಸ್ಟಿಗೆ ಅವ್ರನ್ನ ಮಾಡಿಬಿಟ್ಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳನ್ನು ಸೆಂಟ್ರಿಗೆ ಕರೆದು ಮಾಡಬೇಕು ಅಂತ ಅದನ್ನು ಮಾಡಿದ್ವಿ. VIP ಗಳ ಸೇವೆ, ಆಮೇಲೆ 100 ದಾದಿ ಪ್ರಕಾಶಮಣಿ ಒಂದು ಸಲ 108 ಹಳ್ಳಿಗಳ ಸೇವೆ ಮಾಡಬೇಕು ಅಂತ ಹೇಳಿದರು. ಅಂದರೆ ಚಾರ್ಟ್ಸ್ ತೊಗೊಂಡು ಹೋಗಿ ಅವರಿಗೆ 1 ಗಂಟೆ ಎಕ್ಸ್ಪ್ಲೈನ್ ಮಾಡೋದು, ಅದನ್ನು ಸಹ ನಾವು ಮಾಡಿದ್ದೀವಿ. ಅದರಿಂದ ನಮ್ಮಲ್ಲಿ ಬರುವವರಿಗೆ ಸ್ವಲ್ಪ ಅವರಿಗೆ ಆಸಕ್ತಿ ಇದೆ ಅಂತಂದರೆ ಮತ್ತೇನಾಯಿತು ಅಂತಂದರೆ ಕೊನೆಗೆ ನನಗೆ ಬೆನ್ನಿನ ನೋವು, ನನ್ನ ಮೂಳೆ ಪ್ರಾಬ್ಲಮ್ ಇರೋದ್ರಿಂದ ನಾನು ಕೆಳಗೆ ಕ್ಲಿನಿಕ್ಕಿಗೆ ಅಂತಲೇ ಯಾವಾಗಲೂ ನಾನು ಕ್ಲಿನಿಕ್ಕಲ್ಲಿ ಇರ್ತಾ ಇರಲಿಲ್ಲ. ನಾನು ಮೇಲ್ಗಡೆ ಒಂದು ರೂಮ್ನಲ್ಲಿ ಪೇಷಂಟನ್ನು ಅಂದರೆ ನನ್ನ ಪತಿ ಮೇಲ್ಗಡೆ ನಾನು ನೋಡುವಂಥವ್ರನ್ನ ಮೇಲೆ ಕಳಿಸ್ತಿದ್ರು. ಅಂದರೆ ಸ್ವಲ್ಪ ನಾನು ಫ್ರೀ ಇರ್ತಿದ್ನಲ್ಲ, ಆಗ ಯಾರಾದರೂ ಸ್ವಲ್ಪ ಆಸಕ್ತಿಯಿಂದ ಅಲ್ಲಿ ಚಾರ್ಟ್ಸ್ ಎಲ್ಲ ಹಾಕಿದ್ವಲ್ಲ ನಾವು, ಅದು ನೋಡಿದವರು ಏನಾದರೂ ಏನು ಅವ್ರಿಗೆ ಹೇಳೋಕ್ಕೆ ಪುರ್ಸೊತ್ತಿರಲಿಲ್ಲ, ನನ್ನ ಕಡೆ ಕಳಿಸ್ತಿದ್ರು ಅವರು. ನಾವು ಅಥವಾ ನಾನು ಕೆಳಗಡೆ ಬಂದು ಇಲ್ಲ ಅವ್ರನ್ನ ಮೇಲೆ ಕರ್ಕೊಂಡು ಹೋಗಿ ಅವ್ರಿಗೆ ಸ್ವಲ್ಪ ನಾವು ಎಕ್ಸ್ಪ್ಲೈನ್ ಎಲ್ಲ ಮಾಡ್ತಿದ್ವಿ. ಹಾಗೆ ಆ ರೀತಿಯಲ್ಲಿ ನಮ್ಮದು ಸೇವೆ ನಡೀತಾ ಮಾಡಿದ್ವಿ. ಹಾಗಿದ್ರೆ ನೀವು ಅನೇಕ ಹಳ್ಳಿಗಳಿಗೂ ಹೋಗಿ ಈ ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಸ್ತಿದ್ರಿ. ಅಲ್ಲಿ ತಿಳಿಸ್ತಾ ಇರಬೇಕಾದ್ರೆ ನಿಮಗೆ ಯಾವ ರೀತಿ ಅನುಭವ ಆಗ್ತಿತ್ತು? ನಿಮಗೇನು ಅನ್ನಿಸ್ತಾ ಇತ್ತು? ಅವ್ರಿಗೆಲ್ಲ ಹೇಳ್ತಾ ನಿಮ್ಮಲ್ಲಿ ಯಾವ ಒಂದು ಪರಿವರ್ತನೆ ಆಗ್ತಾಯಿತ್ತು ಅಥವಾ ನಿಮಗೆ ಯಾವ ರೀತಿ ಫೀಲ್ ಆಗ್ತಾಯಿತ್ತು? ಅಂದರೆ ಹಳ್ಳಿಗಳಲ್ಲೂ ಅಷ್ಟೇ, ಅಂದರೆ ಎಲ್ಲರೂ ಇದನ್ನು ಒಂದೇ ರೀತಿಯಿಂದ ತೊಗೊಳ್ಳೋದಿಲ್ಲ. ಕೆಲವರು ನಾವು ಕೈ ಕೊಟ್ಟಿದ್ದ ಪ್ಯಾಂಪ್ಲೆಟನ್ನು ಅಲ್ಲೇ ಹಂಗೆ ಹಾಕಿಬಿಟ್ಟು ಅಂಥ ರೀತಿಯಲ್ಲಿ ಇದ್ದವರು ಇದ್ದರು. ತುಂಬ ಆಸಕ್ತಿಯಿಂದ ಇದನ್ನು ತಿಳ್ಕೊಳ್ಬೇಕು ಅಂಥವರು ಇದ್ದರು. ಒಂದ್ಸಲಿ ಹೋದಾಗ ಯಾರೊಬ್ಬ ಕುಡಿದು ಕೂತ್ಕೊಂಡಿದ್ದ, ನಾವು ಪರಮಾತ್ಮನೇ ನಿಮ್ಮನ್ನು ಕರಿತಾ ಇದ್ದಾರೆ ಈ ಒಂದು ಸೆಂಟ್ರ್ಗಳಿಗೆ ಬನ್ನಿ ಪರಮಾತ್ಮನೇ ಅಂತ. ಯಾರು ಪರಮಾತ್ಮ? ನಾನೇ ಪರಮಾತ್ಮ ಅಂದ್ಕೊಂಡು ಕೂತಿದ್ದೆ. ಆ ಥರ ಎಲ್ಲ ಅನುಭವಗಳು ಆಗಿವೆ. ಮತ್ತು ಅಷ್ಟೇ ಪ್ರೀತಿಯಿಂದ ಒಂದು ಹಳ್ಳಿಯಲ್ಲಂತೂ ನಮಗೆ ಇಂಥ ಅನುಭವ ಆಯಿತು. ನಾವು ಚಾರ್ಟ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದಾಗ ಆ ಜಾಗ ಎಲ್ಲಿದೆ ಅಂತಂದರೆ ಅದು KR ನಗರ ಮತ್ತು ಪಿರಿಯಾಪಟ್ಟಣದ ಮೇಯ್ನ್ ರೋಡಿಂದ 2 ಕಿಲೋಮೀಟ್ರ್ ದೂರದಲ್ಲಿದೆ ಆ ಹಳ್ಳಿ. ಅಲ್ಲಿಗೆ ಬೇರೆ ಇನ್ಯಾವುದೇ ವಾಹನ ಸೌಕರ್ಯ ಇಲ್ಲ. ಮೇಯ್ನು ಬಸ್ಸು ಬರಬೇಕಾದ್ರೆ 2 ಕಿಲೋಮೀಟ್ರ್ ದೂರ ಬರಬೇಕು. ಅಲ್ಲಿ ಏನಾಯಿತು ಅಂದರೆ ನಾವು ಕರೆಯೋಕ್ಕೆ ಎಲ್ಲರನ್ನೂ ಕರೆದುಬಿಟ್ಟು ಮನೆಯವರು ತುಂಬ ಜನ ಬಂದರು. ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ ಅದನ್ನು. ಬಂದಾಗ ಒಂದು ಅರ್ಧ ಗಂಟೆ ನನ್ನ ಜೊತೆ ಇನ್ನೊಬ್ಬರು ಅಕ್ಕ ಇದ್ದರು, ಅವರೂ ಮಾಡಿದರು, ನಾನು ಇಬ್ಬರು ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರಿಗೆಲ್ಲ ಇಷ್ಟು ಖುಷಿ ಆಯಿತು ಅಂತಂದರೆ, ನಮಗೆ ನೀವು ಇಷ್ಟು 1 ಗಂಟೆ ಇಷ್ಟು ಹೇಳಿದ್ದೀರಿ, ನಮಗೆ ನೀವು ವಾರಕ್ಕೆ 1 ಸಲ ಆದರೂ ಬಂದು ನಮಗೆ ಈ ವಿಚಾರವನ್ನು ತಿಳಿಸ್ಕೊಡ್ಬೇಕು ಅಂತ. ಆದರೆ ಬರೋದು ಹೇಗೆ ಅವರಿಗೆ ನಾವು ಹೇಳಿದ್ವಿ, ಇಲ್ಲ ಅಂತಂದರೆ ನೀವು ನಮ್ಮಲ್ಲಿಗೆ ಬನ್ನಿ ನೀವು. ಅವರು ಅಷ್ಟೊಂದು ಜನ ಬರೋದಕ್ಕೂ ಸಾಧ್ಯ ಇಲ್ಲ. ನಮಗೂ ಹೋಗೋದಕ್ಕೆ ಮೇಯ್ನ್ ರೋಡಿಂದ 2 ಕಿಲೋಮೀಟ್ರು, ಅಂದರೆ ನಾವು ವೆಹಿಕಲ್ ಮಾಡಿಕೊಂಡೇ ಹೋಗಬೇಕಾಗುತ್ತೆ ಒಳಗಡೆ ಹೋಗಬೇಕಾದ್ರೆ. ಮತ್ತೇನು ಅಂದರೆ ಆ ಜಾಗ ಮಧ್ಯೆ ಹೇಗಿದೆ ಅಂದರೆ ಪಿರಿಯಾಪಟ್ಟಣಕ್ಕೂ 25 ಕಿಲೋಮೀಟ್ರು, KR ನಗರಕ್ಕೂ 25 ಕಿಲೋಮೀಟ್ರು. ಅಲ್ಲಿನವರು ಅಲ್ಲಿಗೆ ಹೋಗೋದಕ್ಕೆ ಆಗಲ್ಲ. ಹಾಗೆ ಮತ್ತು ನಮಗೆ ಆದಾಗ ನಾವು ಬರ್ತೀವಿ ಅಂತ ಹೇಳಿ ಬಂದ್ವಿ. ಮತ್ತು 1-2 ಸಲ ಆಮೇಲೆ ಬೇರೆ ಕಡೆ ಹೋದಾಗ ಹೋಗಿದ್ದಷ್ಟೇ, ಮತ್ತು ಜಾಸ್ತಿ ಆ ರೀತಿ ಕೆಲವರು ತುಂಬ ಅದ್ರ ಬಗ್ಗೆ ಆಸಕ್ತಿಯಿಂದ. ಮತ್ತು ಕೆಲವು ಕಡೆಯಲ್ಲಿ ನಾವು ಮೇನ್ ರೋಡಲ್ಲಿ ಇದು ಮಾಡುವಾಗ ಒಂದು ಸಲ ಅಂತೂ ಒಬ್ಬರು ಟೀಚರು, ನೀವು ನಮ್ಮೂರು ಇಲ್ಲೇ ಹತ್ತಿರ ಇದೆ, ನಾವು ವೆಹಿಕಲಲ್ಲೇ ಹೋಗಿದ್ವಲ್ಲ, ನೀವೆಲ್ಲ ಖಂಡಿತ ಬರಬೇಕು ನಮ್ಮಲ್ಲಿ ಬಂದು ಅವಾಗಲೇ 6 ಗಂಟೆ ಆಗಿದೆ ಸಂಜೆ. ನಾವು ಎಲ್ಲ ಬೆಳಿಗ್ಗೆ 9:30-10 ಗಂಟೆಗೆ ಹೊರಟವರು, ಎಲ್ಲ ಸುಸ್ತಾಗಿದ್ದರು ನಾವೆಲ್ಲ. ಆದ್ರೂ ನೀವು ಬಂದು ನಮಗೆ ಚಿತ್ರಪಟಗಳನ್ನ ಒಂದ್ಸಲಿ ನಮ್ಮ ಊರಿನವ್ರಿಗೆ ಅವರು ಟೀಚರು ಅಲ್ಲಿ ಮಿಡ್ಲ್ ಸ್ಕೂಲ್ದ ಏನೋ ಟೀಚರ್ ಆಗಿದ್ದರು. ಅಷ್ಟು ಆಸಕ್ತಿಯಿಂದ ಆಯಿತು ಅಂತಂದ್ವಿ. ನಾವು ಹೋದ್ವಿ. ಅಷ್ಟೊತ್ತಿಗೆ ಆಗಲೇ ಅವ್ರ ಬೈಕಲ್ಲಿ ನಾವು ಹೋಗೋ ತನಕ ನಾವು ಚಾರ್ಟ್ಗಳನ್ನ ರೆಡಿ ಮಾಡೋ ತನಕ ಜಾಗ ಎಲ್ಲ ಸ್ಕೂಲಲ್ಲೇ ರೆಡಿ ಮಾಡಿಕೊಟ್ರು. ಆಮೇಲೆ ಅವರು ಎಲ್ಲರನ್ನೂ ಕರೆದುಬಿಟ್ಟು ಜನ ಸೇರಿಸಿದ್ರು. ನಾವು ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ತುಂಬ ಖುಷಿಪಟ್ಟರು ಅವರು. ಆ ರೀತಿ ಕೆಲವರು ತುಂಬ ಒಂದು ಖುಷಿಯಿಂದ ಈ ಜ್ಞಾನವನ್ನು ಕೇಳುವವರು ಇದ್ದಾರೆ. ನಾವು ಕೊಟ್ಟಿದ್ದನ್ನು ತಗೊಂಡು ಓದಿ ಮಾಡೋರು ನಮಗೆ ಸಿಕ್ಕಿದ್ರು. ಅದೇ ರೀತಿಯಲ್ಲಿ ಇದಕ್ಕೆ ಒಂದು ರೀತಿ ನೆಗ್ಲೆಕ್ಟ್ ಮಾಡುವಂಥವರು ಆ ಥರದವ್ರಿಗೂ ಸಿಕ್ಕಿದ್ರು. ಅಂದರೆ ಎಲ್ಲ ಥರದ ಸಂಸ್ಕಾರದವರು ಇರ್ತಾರೆ ಅಂಥೇಳಿ ಪರಮಾತ್ಮ ಹೇಳ್ತಾರಲ್ವ. ಅದು ನಮಗೇನು ಅಂತಂದರೆ ಎಲ್ಲರೂ ಪರಮಾತ್ಮನ ಮಕ್ಕಳು ತಿಳ್ಕೊಳ್ಳಿ, ಅಟ್ಲೀಸ್ಟ್ ಪರಮಾತ್ಮ ಹೇಳ್ತಾರಲ್ವ. ನಾನು ಈ ಜಗತ್ತಿಗೆ ಅವತರಣೆ ಆದಾಗ ನೀವು ತಿಳ್ಕೊಂಡವರು ಯಾರು ತಿಳ್ಕೊಂಡಿದ್ದೀರಿ ಅವರು ನಮಗೆ ಹೇಳಲಿಲ್ಲ ಅಂತ ಅವರಿಂದ ನಮಗೆ ದೂರ ಬರಬಾರ್ದು ಅಂತ ಆ ದೃಷ್ಟಿಯಿಂದ ನಾವು ಎಲ್ಲದನ್ನು ಮಾಡಿದ್ವಿ. ಮತ್ತು ಅದೇ ಜನರ ಒಂದು ವೈವಿಧ್ಯಮಯ ಮನೋಭಾವನೆಗಳು ಸ್ವಲ್ಪ ಅರ್ಥ ಆಯಿತು. ಯಾವ್ಯಾವ ರೀತಿ ಇರ್ತಾರೆ, ಏನೇನು ಮಾಡ್ತಾರೆ. ಕೆಲವರು ಬಾಗಿಲು ತೆಗಿಯೋದಿಲ್ಲ, ಕೆಲವರು ನಾವು ಬೇಡ ಅಂತ ಹೇಳ್ತಾರೆ. ನಾವು ಬೇಡ, ನಾವು ತೊಗೊಳ್ಳೋದಿಲ್ಲ ಇದನ್ನು,
ಅವ್ರಿಗೆ ಭಯ ಏನಾಗ್ಬಿಡುತ್ತೋ ಅಂತ, ಏನಾದ್ರು ಮಾಟ ಮಂತ್ರನೋ ಏನೋ ಏನು ತೊಗೊಂಡ್ರೆ ಓದಿದ್ರೆ ಏನಾಗ್ಬಿಡೋದು, ಈ ಥರ ಎಲ್ಲ ಜನಗಳಲ್ಲಿ ಭಾವನೆ. ಇದೆಲ್ಲ ಸೇವೆ ಈ ಸಂಸ್ಥೆ ಪರವಾಗಿ ನೀವು ಮಾಡಿದ್ರಿ. ಜೊತೆಗೆ ಸೇವಾ ಕೇಂದ್ರದಲ್ಲಿ ನೀವು ಯಾವ ರೀತಿಯ ಸೇವೆಗಳನ್ನು ಮಾಡಿದಿರಿ? ಸೇವಾ ಕೇಂದ್ರದಲ್ಲಿ ಅಂತಂದರೆ ಅಲ್ಲಿ ನಾವು ಮೊದಲಿಗೆ ಶುರುವಿನಲ್ಲಿ ನಾವೇನು ಒಂದು ವರ್ಷದಷ್ಟಿರ್ಬೋದು, ಜಾಸ್ತಿ ಇದು ಮಾಡಲಿಲ್ಲ. ನಂತರದಲ್ಲಿ ನಾವು ಸೇವೆ ಅಂತಂದರೆ ಅಲ್ಲಿ ಅಕಸ್ಮಾತಾಗಿ ಇದ್ರದ್ದು ಬಟ್ಟಿಗಳು ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೀವಲ್ಲ. ಬಟ್ಟಿ ಅಂತಂದರೆ ಯೋಗ ತಪಸ್ಸಿನ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೆ. ಆ ಸಮಯದಲ್ಲಿ ಎಲ್ಲ ರೀತಿಯ ಸೇವೆ ಅಂತಂದರೆ ಇದು ಕ್ಲೀನಿಂಗು ಮಾಡುವಂಥದ್ದು, ಅವರಿಗೆ ಅಡುಗೆಗೆ ಪ್ರಸಾದ ತಯಾರಿಕೆಗೆ ನಾವು ಸಹಕಾರ ಕೊಡುವಂಥ ತರಕಾರಿ ಹೆಚ್ಚೋದು ಇತ್ಯಾದಿ ಸಹಕಾರ, ಅವರೇನೇ ಸಹಕಾರ ಕೇಳಿದರು ಅದ್ರ ಬಗ್ಗೆ ಆಗಿ ಆ ಸಹಕಾರನೂ ನಾವು ಎಲ್ಲರೂ ಕೊಡ್ತಾಯಿದ್ವಿ. ಮತ್ತು ಎಲ್ಲ ರೀತಿಯಿಂದನೂ ಫಂಕ್ಷನ್ಗಳು ಆದಾಗ ನಮ್ಮ ಪತಿಗೆ ಹೇಳಿದ್ನಲ್ಲ, ಎಲ್ಲರದ್ದು ಪರಿಚಯ ಜಾಸ್ತಿ ಇದ್ದಿದ್ದರಿಂದ ಮುಖ್ಯ ಪಾತ್ರ ಅವ್ರದ್ದೇ ಆಗ್ತಿತ್ತು ಫಂಕ್ಷನ್ಗಳಲ್ಲಿ, ಅವ್ನು ಕರ್ಕೊಂಡು ಬರೋದು ಇದೆಲ್ಲ. ಮತ್ತು ನಾನು ವಿಶೇಷವಾಗಿ ಅಂದರೆ ಸ್ವಲ್ಪ ಮಾತಾಡುವ ಅಭ್ಯಾಸ ಸ್ವಲ್ಪ ನನಗೆ ಜಾಸ್ತಿ ಇದ್ದಿದ್ದರಿಂದ ಯಾವುದೇ ಫಂಕ್ಷನ್ ಆದರೂ ನಾನು ಸ್ವಾಗತನೋ ಇಲ್ಲ ಸಂಸ್ಥೆ ಪರಿಚಯ ಇಲ್ಲ ಪ್ರಸ್ತಾವನೆ ಈ ರೀತಿ ಆ ರೀತಿಯಲ್ಲೂ ನನ್ನ ಸೇವೆ ನಾವು ಮಾಡ್ತಾಯಿದ್ದೀವಿ. ಎಲ್ಲ ಥರದಲ್ಲೂ ಅಂದರೆ ಸೇವಾ ಕೇಂದ್ರಗಳಲ್ಲಿ ಇಂಥ ಸೇವೆ ಮಾಡಿಲ್ಲ ಅಂತ ಏನಿಲ್ಲ. ಕ್ಲೀನಿಂಗು ಎಲ್ಲರೂ ಸಹ ನಾವು ಮಾಡ್ತಾಯಿದ್ವಿ, ಒಬ್ಬರು ಮಾಡಿದ್ದು ಅಂತ ಅಲ್ಲ, ಎಲ್ಲರ ಸಹಯೋಗದಲ್ಲಿ ನಾವು ಸೇವೆಯನ್ನು ಎಲ್ಲ ಥರದಲ್ಲೂ ಮಾಡ್ತಾಯಿದ್ವಿ. ಮತ್ತು ಮೇಳ ಮಾಡಿದ್ವಿ ನಾವು ಜ್ಞಾನ ವಿಜ್ಞಾನ, ಆಗ ನಮ್ಮ ಮನೆಯಲ್ಲೇ ಆ ಸೇವಾದಾರಿಗಳಿಗೆಲ್ಲ ಆವಾಗ ಮತ್ತು ಸುವರ್ಣ ಕರ್ನಾಟಕ ಸೇವೆ ಅಂತ ಒಂದು ಮಾಡಿದ್ವಿ. ಆವಾಗಲೂ ಅಷ್ಟೇ ನಮ್ಮ ಮನೆಯಲ್ಲೇ ಅಂದರೆ ದೊಡ್ಡ ಜಾಗ ಮೇಲ್ಗಡೆ ಒಂದು ಕ್ಲಾಸ್ ಹಾಲ್ ಇತ್ತಲ್ಲ, ಆ ಟೈಮ್ನಲ್ಲಿ ಕ್ಲಾಸ್ ಮಾಡಿಸ್ತೇನೆ ಅವರಿಗೆಲ್ಲ ಇರೋದಕ್ಕೆ ಅವಕಾಶ ಕೊಟ್ಟು ಕೆಳಗಡೆನೂ ಎಲ್ಲ ಇದು ಮಾಡಿ ಅವರಿಗೆ ಮಾಡಿ ಸೇವಾದಾರಿಗಳೆಲ್ಲ ನಮ್ಮ ಮನೆಯಲ್ಲೇ ಇರ್ತಿದ್ದರು. ಒಂದು ವಾರ 15 ದಿವಸ ಹೀಗೆಲ್ಲ ಇದ್ದರು. ಅವ್ರದ್ದು ಎಲ್ಲ ಸೇವೆಯನ್ನು ವಿಶೇಷವಾಗಿ ನಮ್ಮ ಪತಿ ಅದಕ್ಕೆಲ್ಲ ವ್ಯವಸ್ಥೆ ಕಂಪ್ಲೀಟಾಗಿ ಮಾಡ್ತಾಯಿದ್ರು. ನಿಮ್ಮ ಮನೆಯಲ್ಲಿ ನೀವು ಈ ಜ್ಞಾನದಲ್ಲಿದ್ರಿ, ಜೊತೆಗೆ ನಿಮ್ಮ ಪತಿನೂ ಸಹ ಇದಕ್ಕೆ ಸಹಕಾರ ಕೊಟ್ಟರು, ಅವರು ಸಹ ಇದೇ ಜ್ಞಾನದಲ್ಲಿ ನಡೆದರು. ಇನ್ನು ನಿಮ್ಮ ಮಗ ಅಂತೂ ನಿಮ್ಮ ಮನೆಯ ಮಗು, ಸೊ ಅವ್ರಿಗೆಂದ ನಿಮಗೇನು ಪ್ರಾಬ್ಲಮ್ಸ್ ಬರಲಿಲ್ಲ. ಆದರೆ ನಿಮ್ಮ ಮನೆಗೆ ಬರುವಂಥ ಸೊಸೆ ಅವರಂತೂ ಬೇರೆ ಮನೆಯ ಒಂದು ಮಗು, ಸೊ ನಿಮ್ಮ ಜೊತೆ ಈ ಎಲ್ಲ ವಾತಾವರಣಕ್ಕೆ ಅವರು ಹೇಗೆ ಹೊಂದ್ಕೊಂಡ್ರು, ಅಥವಾ ಹೊಂದಾಣಿಕೆಯಲ್ಲಿ ಯಾವುದೇ ತೊಂದರೆ ಬರಲಿಲ್ವಾ? ಇಲ್ಲ, ಅದರಲ್ಲೂ ಸಹ ಯಾಕಂದರೆ ಅವ್ರ ಮನೆಯವರು ನಿಜವಾಗ್ಲೂ ಒಂದು ರೀತಿ ಖುಷಿಯಾಗೇ ಇದ್ದರು. ನಾನು ಅವ್ರ ಮದುವೆಯಲ್ಲೂ ಸಹ ಏನೋ ಉಪಯೋಗ ಮಾಡಲಿಲ್ಲ ಅಂತಂದರೆ ಅವರು ಆ ಟೈಮ್ನಲ್ಲಿ ನಮಗೇನು ಬೇಕೋ ಹಣ್ಣು ಇತ್ಯಾದಿಗಳನ್ನ ತಂದು ಕೊಡೋದು, ನಮ್ಮ ಧಾರಣೆಗಳು ನಾವು ಅವ್ರಿಗೆ ಗೊತ್ತಿದ್ದರಿಂದ ನಮಗೆ ಯಾವುದೇ ಥರ ತೊಂದರೆನೂ ಕೊಡಲಿಲ್ಲ. ಅವರು ಸಹ ತುಂಬ ಧಾರ್ಮಿಕ ಮನೋಭಾವನೆಯವರು, ಅವರು ಖುಷಿಪಟ್ಟರಲ್ದೇ ನಮಗೆ ಏನೂ ತೊಂದರೆನೂ ಕೊಡಲಿಲ್ಲ. ಇನ್ನು ನಮ್ಮ ಮಗ ಜ್ಞಾನಕ್ಕೆ ಅಂದರೆ ಅವರೇನು ಜ್ಞಾನದ ಬಗ್ಗೆ ಅವರು ಅದನ್ನೇ ತಮಾಷೆಯಾಗಿ ತಗೋತಾ ಇದ್ದ, ನಾನು ಆತ್ಮ ನೀನು ಆತ್ಮ ಹೀಗೆ ನಾನು ತಮಾಷೆಯಾಗಿ ತೊಗೊಂಡಿದ್ದಲ್ಲಿ. ಮತ್ತು ಅವನಿಗೆ ವಿದ್ಯಾಭ್ಯಾಸದಲ್ಲಿ ಅದರದ್ದು ಆಮೇಲೆ ಅವನು MS ಮಾಡಿದ ಮಂಗಳೂರಲ್ಲಿ, ಮತ್ತು ನಮ್ಮ ಸೊಸೆನೂ ಅಲ್ಲಿ DGO ಮಾಡಿದ್ಲು. ಈಗ ಅವರು ಅದರಲ್ಲೇ ಸ್ವಲ್ಪ ಜಾಸ್ತಿ ಮಗ್ನ ಆಗಿಬಿಟ್ಟಿದ್ರಿಂದ ಅವರು ಅಂದರೆ ತಕ್ಷಣದಲ್ಲಿ ನಾವು ಒಟ್ಟಿಗೆ ಅವ್ರ ಜೊತೆ ಇರಲಿಲ್ಲ. ಅವರು ಮಂಗಳೂರಲ್ಲಿ ಮನೆ ಮಾಡಿ ಅಲ್ಲಿ ಇಬ್ಬರೂ ಸ್ಟಡಿ ಮಾಡಿದರು ಅವರು ಮದುವೆ ಆದಮೇಲೆ. ಆಮೇಲೆ ಅಲ್ಲಿದ್ದರೆಲ್ಲ ಬಂದು ಹೋಗಿ ಮಾಡ್ತಾಯಿದ್ರು ಅವರು. ಅದು ನಮಗೇನು ತೊಂದರೆ ಏನು ನಮ್ಮ ಧಾರಣೆ ಬಗ್ಗೆ ಆಗಲಿ ನಮ್ಮ ಇದ್ರ ಬಗ್ಗೆ ಆಗಲಿ ಏನೂ ಆಗಲಿಲ್ಲ. ನಂತರ 2009ರಲ್ಲಿ ಅವರು ಮೈಸೂರಿಗೆ ಬಂದು ಸೆಟ್ಲಾದಾಗ ಇಲ್ಲಿ ಮನೆ ನಮ್ಮದು ಅಂತ ಮನೆಯೂ ಇತ್ತು, ಅಲ್ಲಿ ಒಂದು ಮಾಡಿದಾಗ ಮೊಮ್ಮಗ ಹುಟ್ಟಿದ ಮೇಲೆ ಅವನ್ನ ನೋಡ್ಕೊಳ್ಳೋಕ್ಕೂ ಅಂತ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅವರಿಗೂ ಸಹ ಇಬ್ಬರೂ ಬ್ಯುಸಿಯಾಗಿರೋದ್ರಿಂದ ಡಾಕ್ಟರ್ಸ್ ಆದ್ದರಿಂದ ಮನೆ ವ್ಯವಹಾರಗಳು ಮನೆ ನೋಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ನಾವು ಕೆಲಸದ ಅಡುಗೆ ಅವ್ರನ್ನೊಬ್ಬನು ಮಾಡೋದು ಇದನ್ನು ಮಾಡೋದು ಮಗುನ ಎಲ್ಲದು ಮಾಡೋದು ಅಂತ ಅದಕ್ಕೆ ನಾವೇ ಇಲ್ಲಿಗೆ ಬಂದ್ವಿ ಅಂತ ಮಾಡಿ ಆಗಲೂ ನಮಗೆ ಇದ್ರ ದೃಷ್ಟಿಯಿಂದ ಏನೂ ತೊಂದರೆ ಕೊಡಲಿಲ್ಲ. ನನಗೆ ಹೊಂದಾಣಿಕೆಯಲ್ಲಿ ಯಾವುದೇ ಸಮಸ್ಯೆ ಬರಲಿಲ್ಲ, ಅದ್ರ ಬಗ್ಗೆ ಯಾವಾಗಲೂ ಬಂದು ನಮಗೇನೂ ತೊಂದರೆ ಕೊಡಲಿಲ್ಲ. ಮತ್ತು ಅವರು ಮಗುವಿನ ದೃಷ್ಟಿಯಿಂದನೂ ಅಷ್ಟೇ ಇತ್ತೀಚೆಗೆ ಇರೋದು ನಮ್ಮ ಸೊಸೆ ಸಹ ಅವ್ರ ಬಗ್ಗೆ ತುಂಬ ಖುಷಿನೇ. ಎಲ್ಲರ ಹತ್ರನ ನಮ್ಮ ಇವರೆಲ್ಲ ಚೆನ್ನಾಗಿ ನನಗೆ ನೋಡ್ಕೋತಾರೆ. ಅವ್ರ ತಾಯಿ ಸಹ ಹಂಗೆ ಹೇಳ್ತಾಯಿದ್ರು, ನನಗೆ ಅವಳ ಬಗ್ಗೆ ಯಾವುದೇ ತೊಂದರೆ ಇದಿಲ್ಲ, ಅವ್ರ ಅತ್ತೆ ಮಾವ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅನ್ನೋವಂಥದ್ದು ಆ ಭಾವನೆ ಅವಳಿಗಿದೆ. ಮತ್ತು ಇವರು ಯೋಗ ಎಲ್ಲ ಮಾಡೋದ್ರಿಂದ ನಾವು ಸಹ ಯಾವುದು ಹೆಚ್ಚಿನ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಅವ್ರ ಮನೇಲಿ ಇರೋದೇ ಸ್ವಲ್ಪ ಕಡಿಮೆ ಸಮಯ ಅಲ್ವಾ, ಇರುವಂಥ ಸಮಯವೇ ಹೆಚ್ಚಾಗಿ ಹೊರಗಡೆ ಜಾಸ್ತಿ. ಅವರದು ಡಾಕ್ಟರ್ಸ್ ಅಂದಮೇಲೆ ಅವ್ರ ಜೀವನ ತುಂಬ ಬ್ಯುಸಿ ಜೀವನ.
ಇದ್ದಾಗಲೂ ಹಾಗೆ ಅಂತ ಹೇಳಿ ಮನೇಲಿ ಇರುವ ಟೈಮ್ನಲ್ಲೂ ನಮಗೇನು ನಮ್ಮ ಒಂದು ಪುರುಷಾರ್ಥಕ್ಕಾಗಲಿ ನಾವು ಮೌಂಟ್ ಆಬು ಹೋಗೋದಕ್ಕಾಗಲಿ ನಮ್ಮ ಸೊಸೆ ತೊಂದರೆ ಆದರೂ ಸಹ ಖಂಡಿತ ಹೋಗಿ ಬನ್ನಿ ಬಟ್ಟಿಗೆ ಬರ್ತಿದ್ದೆ ನಾನು. ಪ್ರತಿ ವರ್ಷವೂ ನಾನು ಮೌಂಟ್ ಆಬುಗೆಲ್ಲ ಹೋಗಿ ನಿಜವಾಗ್ಲೂ ಅವ್ರಿಗೆ ತುಂಬ ತೊಂದರೆ ಆಗ್ತಿತ್ತು. ಚಿಕ್ಕ ಹುಡುಗ ಮಗು ಇಟ್ಕೊಂಡು ಎಲ್ಲದನ್ನು ಮಾಡೋದು ತುಂಬ ತೊಂದರೆ ಆಗ್ತಿತ್ತು. ಆದರೂ ಒಂದು ಸಲವೂ ಸಹ ನನಗೆ ಅವಳು ತೊಂದರೆ ಆಯಿತು ನನಗೆ ಈ ಥರ ಎಲ್ಲ ಅಂತ ಹೇಳಲಿಲ್ಲ. ನೀವು ಹೋಗಿ ಬನ್ನಿ ಅಂತ ಖುಷಿಯಿಂದನೇ ಕಳಿಸ್ಕೊಡ್ತಾಯಿದ್ಲು. ಇದರಲ್ಲಿ ಕಲ್ಯಾಣ ಇದೆ ಅಂತನೋ ಮನೋಭಾವನೆ ಅವರಿಗಿದೆ. ಹಾಗಿದ್ರೆ ನಿಮ್ಮ ಪ್ರಕಾರ ಮನುಷ್ಯನ ಜೀವನಕ್ಕೆ ಈ ಆಧ್ಯಾತ್ಮಿಕತೆ ಯಾಕೆ ಬೇಕು ಅನಿಸುತ್ತೆ? ಜೊತೆಗೆ ಈ ಆಧ್ಯಾತ್ಮಿಕತೆಯಿಂದ ಮನುಷ್ಯರ ಜೀವನಕ್ಕೆ ಏನೆಲ್ಲ ಲಾಭಗಳು ಸಿಗುತ್ತೆ? ಇದು ಬೇಕೇ ಬೇಕು. ಅದರಲ್ಲೂ ಈ ಸಮಯ, ಈ ವರ್ತಮಾನ ಸಮಯ ಏನಿದೆ, ಯಾಕೆ ಅಂತಂದರೆ ಎಲ್ಲ ದೃಷ್ಟಿಯಿಂದನೂ ಮನುಷ್ಯನಿಗೆ ಇವತ್ತು ಟೆನ್ಷನ್ನೇನೆ. ಶರೀರ ದೃಷ್ಟಿಯಿಂದ ತಗೊಳ್ಳಿ, ನೀವು ಸಂಬಂಧಗಳ ದೃಷ್ಟಿಯಿಂದ ತಗೊಳ್ಳಿ, ಇಲ್ಲ ಪ್ರೊಫೆಷನ್ ನೌಕರಿಗಳ ದೃಷ್ಟಿ ಅಥವಾ ಇದರಿಂದ ತಗೊಳ್ಳಿ, ಇಲ್ಲ ಒಂದು ಜಗತ್ತಿನ ಯಾವುದೇ ವಸ್ತುಗಳು, ಯಾವ ದೃಷ್ಟಿಯಿಂದಲೂ ಸಹ 100ಕ್ಕೆ 100 ಯಾರೂ ಸಂತುಷ್ಟ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಜಗತ್ತಿನ ವರ್ತಮಾನ ಸ್ಥಿತಿ ಜಗತ್ತಿಂದಿದೆ. ಇವತ್ತೇನಾಗಿದೆ ನಾಳೆ ಏನಾಗುತ್ತೆ ಯಾರಿಗೆ ಗೊತ್ತಿಲ್ಲ. ಕೊರೋನಾ ಬರುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಹೌದು. ಹೇಗೆ ಎಂತೆಂಥ ಅನಾಹುತಗಳನ್ನು ಮಾಡ್ತೇವೆ, ಎಂತೆಂಥವರ ಜೀವನ, ಎಷ್ಟೆಷ್ಟು ಚಿಕ್ಕವರೆಲ್ಲ ಶರೀರ ತ್ಯಾಗ ಮಾಡಿ ಎಷ್ಟು ಕುಟುಂಬಗಳು ಬೀದಿಗೆ ಬಂದವು. ಅಂತಹ ಸ್ಥಿತಿಯನ್ನು ಎದುರಿಸಬೇಕಾದ್ರೆ ಮಾನಸಿಕವಾಗಿ ಪರಿವರ್ತನೆ ಬೇಕೇ ಬೇಕು. ಮಾನಸಿಕವನ್ನು ಸ್ಥಿರತೆ, ಸ್ಟೆಬಿಲಿಟಿ ಆಫ್ ಮೈಂಡ್, ಇದು ಅತ್ಯಂತ ಅವಶ್ಯಕ. ಇದನ್ನು ಬೇರೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಹೊರತು, ಪರಮಾತ್ಮನ ಶಿಕ್ಷಣ, ಪರಮಾತ್ಮ ಕಲಿಸುವ ಈ ಸಹಜ ರಾಜಯೋಗದ ಹೊರತು ಬೇರೆ ಯಾರೂ ಸಹ, ಬೇರೆ ಯಾವುದೂ ಸಹ ಮನಸ್ಸನ್ನು ಈ ರೀತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ನಾವು ಈ ರೀತಿ ಪರಮಾತ್ಮನ ಜೊತೆಯಲ್ಲಿ ಯೋಗ ಬೆಳೆಸ್ತಾ ಹೋಗ್ತೀವಿ, ಪರಮಾತ್ಮನೇ ಸ್ವತಃ ಹೇಳುವಂತೆ ನಮ್ಮ ಕರ್ಮದ ಲೆಕ್ಕಾಚಾರಗಳು, ವಿಕರ್ಮಗಳು ಭಸ್ಮ ಆಗ್ತಾ ಹೋಗ್ತವೆ. ಅದರಿಂದ ಏನಾಗುತ್ತೆ, ನಮ್ಮ ಮಾನಸಿಕ ಸ್ಥಿತಿಯಲ್ಲಿ ಪರಿವರ್ತನೆ ಆಗ್ತಾ ಹೋಗ್ತದೆ. ಮಾನಸಿಕ ಸ್ಥಿತಿ ಪರಿವರ್ತನೆ ಆದಾಗ, ಮನಸ್ಸಿನ ಸ್ಥಿರತೆ ಅನ್ನೋದು ಬರ್ತಾ ಹೋದಾಗ, ಮನಸ್ಸಿಗೆ ಶಾಂತಿ ಸಮಾಧಾನಗಳ ಅನುಭವ ಸ್ವಲ್ಪ ಒಂದೇ ಸಲಕ್ಕಾಗಲ್ಲ, ಪರ್ಸಂಟೇಜಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಎಷ್ಟು ನಾವು ಜಾಸ್ತಿ ಮಾಡ್ತಾ ಹೋಗ್ತೀವಿ ಆಗ ಶರೀರವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಸಹ ನಾವು ಬರ್ತದೆ. ಯಾಕೆಂದರೆ ಎಲ್ಲಿವರೆಗೆ ನಾನು ಶರೀರ ಅಂತ ತಿಳ್ಕೊಳ್ತೀವಿ ಅಲ್ಲಿವರೆಗೆ, ಈಗ ಕಾರನ್ನೇ ನಾನು ಅಂತ ತಿಳ್ಕೊಂಡ್ಬಿಟ್ರೆ ಕಾರಿಗೆ ಏನಾದರೂ ನಮಗೆ ನೋವಾಗುತ್ತೆ, ನಾವು ಹಾಗೆ ತಿಳ್ಕೊಳ್ಳಲ್ಲ, ಅದಕ್ಕೆ ನಮಗೆ ಅಡು ಬರೋಲ್ಲ. ಅದೇ ಶರೀರಕ್ಕಾದರೂ ಅಡು ಬಂದುಬಿಡುತ್ತೆ. ಯಾಕೆ? ಈ ವೆಹಿಕಲ್ ನಾನೇ ಅಂತ ತಿಳ್ಕೊಳ್ಳೋದ್ರಿಂದ. ಇದೂ ಸಹ ನನ್ನ ವೆಹಿಕಲ್ಲು, ನನ್ನ ಇನ್ಸ್ಟ್ರೂಮೆಂಟ್ ಅಂತ ತಿಳ್ಕೊಳ್ಳೋದು. ನಾನು ಬೇರೆ, ಆತ್ಮ ಶರೀರ ಬೇರೆ ಅನ್ನುವಂಥ ಏನೋ ಆ ಒಂದು ಭಾವನೆ ಇಲ್ಲಿ ಅಂದರೆ ಉಂಟಾಗ್ತದೆ. ನಾವು ಯೋಗದಲ್ಲಿ ಮಾಡ್ತೀವಿ, ಪ್ರಾಕ್ಟಿಕಲ್ ಜೀವನದಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಅದರಿಂದ ಇದನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಸಹ ನಾವು ಬರ್ತದೆ. ನನ್ನದೇ ಪ್ರಾಕ್ಟಿಕಲ್ ನಿಮಗೆ ಹೇಳಿದೆ ಅಲ್ಲ, ನನಗೆ ಮೊದಲಿಗೆ ದಿನದಲ್ಲಿ 10-12 ಗಂಟೆಗಳ ಕಾಲ ನನಗೆ ರೆಸ್ಟ್ ಬೇಕಾಗ್ತಿತ್ತು. ಆದರೆ ನಾನು ಇವತ್ತೂ ಸಹ ಈ 73ನೇ ವಯಸ್ಸಿನಲ್ಲಿಯೂ ನಾನು ಕೇವಲ 6ರಿಂದ 8 ಗಂಟೆಗಳ ಕಾಲ ರೆಸ್ಟ್, ಉಳಿದ ಸಮಯದಲ್ಲಿ ನಾನು ನನ್ನ ಒಂದು ಕಾರ್ಯಕ್ಷಮತೆ ಅಥವಾ ನನ್ನ ಪುರುಷಾರ್ಥ ಕಾರ್ಯವನ್ನಾಗಲಿ ಮಾಡಲಿಕ್ಕೆ ನನಗೆ ಸಾಧ್ಯ ಆಗ್ತಾಯಿದೆ. ಅಂದರೆ ಕಂಟ್ರೋಲ್ ಮಾಡುವಂಥದ್ದು ಆ ಪವರ್ ನಮಗೆ ಬಂದುಬಿಡುತ್ತೆ. ಮತ್ತು ಯಾವುದೇ ಪರಿಸ್ಥಿತಿಗಳಿಗೂ ಅಷ್ಟೇ, ಪರಿಸ್ಥಿತಿಗಳಿಗೆ ನಾವು ಮಾಲೀಕರಾಗ್ತಾ ಹೋಗ್ತೀವಿ ಹೊರತು ಗುಲಾಮರಾಗೋದಿಲ್ಲ. ಅದು ಏನೇ ಇರಲಿ. ಆದ್ದರಿಂದ ಏನಾಗುತ್ತೆ ಅಂತಂದರೆ ಅದು ನಿಭಾಯಿಸುವ ಶಕ್ತಿ, ಅದನ್ನು ಹೆಂಗೆ ನಿಭಾಯಿಸಬೇಕು ಅನ್ನುವಂಥ ಒಂದು ವಿಚಾರಗಳು ನಮಗೆ ಜ್ಞಾನದ ಆಧಾರಿತವಾಗಿಯೂ ನಮಗೆ ಬರ್ತದೆ. ಮತ್ತು ಯೋಗ ಬಲದಿಂದನೂ ಬರುತ್ತೆ. ಯೋಗ ಬಲ ಎನ್ನುವಂಥದ್ದು ಅಷ್ಟು ನಮಗೆ ಶಕ್ತಿ ಕೊಡ್ತದೆ. ನಮ್ಮ ಜೊತೆ ಒಬ್ಬ ಹೇಳಿದಲ್ಲ, ಒಂದು ಕಂಬ ಹಿಡಿದು ಸುತ್ತುವಾಗ ಆ ಕಂಬದ ಆಧಾರ ನಮಗೆ ಅಷ್ಟೊಂದು ತಲೆಗೆ ಬೀಳದಂತೆ ನಮ್ಮನ್ನು ತಡೀತದೆ. ಹಾಗೆ ಇಲ್ಲಿ ಪರಮಾತ್ಮ, ಸ್ವಯಂ ಪರಮಾತ್ಮನನ್ನು ನಾವು ಆಧಾರ ಮಾಡಿಕೊಂಡು ಜೀವನವನ್ನು ನಿರ್ಮಾಣ ಮಾಡ್ತಾ ಹೋದಾಗ, ಜೀವನವನ್ನು ಮಾಡ್ತಾ ಹೋದಾಗ ಆ ಆಧಾರ ನಮಗೆ ಅಷ್ಟು ಅಂದರೆ ಮನಸ್ಸಿಗೆ ಒಂದು ಸಂಪೂರ್ಣವಾಗಿರುವಂಥ ಒಂದು ದೊಡ್ಡ ಆಧಾರವಾಗಿ ಅದು ನಮಗೆ ಮನಸ್ಸಿಗೆ ಒಂದು ಶಾಂತಿ ಸಮಾಧಾನಗಳನ್ನು, ಸ್ಥಿರತೆ, ಮುಖ್ಯವಾಗಿ ಸ್ಥಿರತೆಯನ್ನು ಕೊಡ್ತಾ ಹೋಗ್ತದೆ. ಒಬ್ಬರು ಇದ್ದಾರಲ್ವ ನಮ್ಮನ್ನು ನೋಡ್ಕೊಳ್ಳೋದಕ್ಕೆ, ಆ ಒಂದು ಭಾವನೆ ಸದಾಕಾಲಕ್ಕೆ ನಮಗೆ ನಿಶ್ಚಿಂತರಾಗಿ ಮಾಡುತ್ತೆ, ನಮ್ಮನ್ನು ಚಿಂತೆಗಳಿಂದ ಮುಕ್ತ ಮಾಡ್ತಾ ಹೋಗ್ತದೆ. ಅಕ್ಕೋರೆ, ಈ ಆಧ್ಯಾತ್ಮಿಕತೆಯಿಂದ ಸಿಗುವಂಥ ಲಾಭಗಳನ್ನು ಭಾಳ ವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಜೊತೆಗೆ ನಿಮ್ಮ ಜೀವನದ ಅನೇಕ ಅನುಭವಗಳನ್ನು ಹಂಚ್ಕೊಂಡಿದ್ದೀರಿ. ತಮಗೆ ಬಹಳ ಧನ್ಯವಾದಗಳು.
ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕತೆಯಿಂದ ಏನೆಲ್ಲ ಪ್ರಯೋಜನಗಳಿದೆ, ಮನುಷ್ಯನ ಜೀವನಕ್ಕೆ ಆಧ್ಯಾತ್ಮಿಕತೆ ಎಷ್ಟು ಮುಖ್ಯ ಅನ್ನೋದು ತಿಳ್ಕೊಂಡ್ರಿ. ಹಾಗೆ ಇದು ಬರೀ ಬಾಯಿಂದ ಹೇಳುವಂತಹ ಮಾತಲ್ಲ, ಅಕ್ಕವರ ಜೀವನದಲ್ಲಿ ಆ ಎಲ್ಲ ಪರಿವರ್ತನೆಗಳನ್ನು ಅವರು ನೋಡಿ ಅವರ ಅನುಭವದಿಂದ ಈ ಮಾತುಗಳನ್ನು ಹೇಳಿದ್ದಾರೆ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.